ಜಯಲಲಿತಾಗೆ ಹೃದಯ ಸ್ತಂಭನವಾದ ಹಿನ್ನೆಲೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಯಿತು. ಅದಕ್ಕೆ ಇಸಿಎಂಒ ಅಂತ ಕರೆಯಲಾಗುತ್ತೆ. ಹೀಗಾಗಿ ಅಪೋಲೋ ಆಸ್ಪತ್ರೆಯಲ್ಲಿ ಬೆಳಗ್ಗಿನಿಂದ ಇಲ್ಲಿಯವರೆಗೆ ನಡೆದಂತಹ ಪ್ರಮುಖ ಸಂಗತಿಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಬೆಳಿಗ್ಗೆ 8 ಗಂಟೆಗೆ ಜಯಲಲಿತಾ ಆಪ್ತ ಸಲಹೆಗಾರ್ತಿ ಶೀಲಾ ಬಾಲಕೃಷ್ಣನ್ ಪನ್ನೀರ್ ಸೆಲ್ವಂ ತಂಬಿ ದೊರೆ ಅಪೋಲೋ ಆಸ್ಪತ್ರೆಗೆ ಆಗಮಿಸುತ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಕೇಂದ್ರದಿಂದ ಸಚಿವರು ಆಗಮಿಸುತ್ತಾರೆ ಅನ್ನುವಂತಹ ಸುದ್ದಿ ಇತ್ತು, ಆದರೆ ಅವರು ಬರಲಿಲ್ಲ. ಮಧ್ಯಾಹ್ನ 12:30ಕ್ಕೆ ಜಯಾ ಸ್ಥಿತಿ ಗಂಭೀರವಾಗಿದೆ ಅಂತ ಅಪೋಲೋ ಹೆಲ್ತ್ ಬುಲೆಟಿನ್ ಪ್ರಕಟಿಸುತ್ತೆ. ಮಧ್ಯಾಹ್ನ 1 ಗಂಟೆಗೆ ಆಸ್ಪತ್ರೆ ಮುಂಭಾಗದಲ್ಲಿ ಜನರ ಸಂಖ್ಯೆ ಹೆಚ್ಚಾಗುತ್ತೆ. ಅದಕ್ಕೆ ತಕ್ಕಂತೆ ಪೊಲೀಸರ ಭದ್ರತೆಯೂ ಕೂಡ ಹೆಚ್ಚಿಸಲಾಗುತ್ತೆ. 5:35ಕ್ಕೆ ತಮಿಳುನಾಡಿನ ವಾಹಿನಿಗಳಲ್ಲಿ ಜಯಾ ಸಾವಿನ ಸುದ್ದಿ ಪ್ರಕಟ ಆಗುತ್ತೆ. 5:38ಕ್ಕೆ ಸುದ್ದಿ ತಿಳಿದು ಅಪೋಲೋ ಆಸ್ಪತ್ರೆಯ ಮುಂಭಾಗದಲ್ಲಿ ಕಾದು ಕುಳಿತಿದ್ದಂತಹ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆಯುತ್ತೆ. 5:40ಕ್ಕೆ ಬ್ಯಾರಿಕೇಡ್ ಕಿತ್ತೆಸೆದು ಅಪೋಲೋ ಆಸ್ಪತ್ರೆಗೆ ಕಲ್ಲು ಮತ್ತು ಚಪ್ಪಲಿಯ ತೂರಾಟ ನಡೆಯುತ್ತೆ. ಸಂಜೆ 5:40ಕ್ಕೆ ರೊಚ್ಚಿಗೆದ್ದಂತಹ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲದ ಜನರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸ್ತಾರೆ. 5:45ಕ್ಕೆ ಅಣ್ಣಾ ಡಿಎಂಕೆ ಕಚೇರಿಯ ಮೇಲೆ ಪಕ್ಷದ ಧ್ವಜ ಇಳಿಸಿ ಕಾರ್ಯಕರ್ತರು ಮೌನ ಶೋಕಾಚರಣೆಗೆ ರೆಡಿ ಆಗ್ತಾರೆ. ಸಂಜೆ 6 ಗಂಟೆಗೆ ಜಯಾ ನಿಧನದ ಸುದ್ದಿ ಹೊರಬೀಳ್ತಾ ಇದ್ದಂತೆ ಮತ್ತು ಆಗ್ತಿದ್ದಂತಹ ಗೊಂದಲಗಳನ್ನೆಲ್ಲವನ್ನ ನೋಡಿದಂತಹ ಅಪೋಲೋ ಆಸ್ಪತ್ರೆಯ ವೈದ್ಯರು ನಿಧನ ಸುದ್ದಿಯನ್ನ ತಿರಸ್ಕರಿಸ್ತಾರೆ. 6:10ಕ್ಕೆ ಅಪೋಲೋ ಆಸ್ಪತ್ರೆಯಿಂದ ಅಧಿಕೃತವಾಗಿ ಒಂದು ಸ್ಪಷ್ಟನಾ ಪತ್ರಿಕಾ ಪ್ರಕಟಣೆ ಬಿಡುಗಡೆಯಾಗುತ್ತೆ, ನೋ ಡೆತ್ ಅಂತ. 6:15ಕ್ಕೆ ಮತ್ತೆ ಪಕ್ಷದ ಧ್ವಜವನ್ನ ಮೇಲೆ ಏರಿಸ್ತಾರೆ ಅಣ್ಣಾ ಡಿಎಂಕೆ ಕಾರ್ಯಕರ್ತರು. ಇದು ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದಂತಹ ಪ್ರಮುಖ ಘಟನೆಗಳು. ಇನ್ನು ಹೃದಯಾಘಾತದಿಂದ ಗಂಭೀರ ಸ್ಥಿತಿಗೆ ತಲುಪಿರುವಂತಹ ಜಯಲಲಿತಾಗೆ ಇಸಿಎಂಒ ಯಂತ್ರದ ಮೂಲಕ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಾಗಾದ್ರೆ ಇಸಿಎಂಒ ಅಂದ್ರೆ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನರೇಷನ್ ಅಥವಾ ಇದನ್ನ ECLS ಅಂತ ಕೂಡ ಕರೀತಾರೆ. ಎಕ್ಸ್ಟ್ರಾ ಕಾರ್ಪೋರಿಯಲ್ ಲೈಫ್ ಸಪೋರ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ ನಾವು. ಹೃದಯ ಸಹಾಯಕ ಸಾಧನ ಯಂತ್ರ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಪ್ಲಸ್ ದೇಹದ ಹೊರಗಡೆ ಅಳವಡಿಸುವಂತಹ ಸಾಧನ ಇದು. ವ್ಯಕ್ತಿ ಬದುಕಿರೋ ಸಂದರ್ಭದಲ್ಲಿ ಹೃದಯ ಮತ್ತು ಶ್ವಾಸಕೋಶಕ್ಕೆ ಅಗತ್ಯ ಆಮ್ಲಜನಕ ಪೂರೈಸುತ್ತೆ. ಇದು ಇಂತಹ ಪ್ರಕ್ರಿಯೆಗೆ ಇಸಿಎಂಒ ಅಂತ ಕರೀತಾರೆ. ಹಾರ್ಟ್ ಮತ್ತು ಲಂಗ್ಸ್, ಇನ್ನು ತೀಕ್ಷ್ಣ ಹೃದಯಾಘಾತವಾದಾಗ ಅಥವಾ ಶ್ವಾಸಕೋಶ ವೈಫಲ್ಯವಾದಾಗ ಮಾತ್ರ ಇದರ ಬಳಕೆಯನ್ನು ಮಾಡ್ತಾರೆ. ಹೃದಯದ ರಕ್ತವನ್ನ ಹೊರಗೆ ತೆಗೆದು ಹೊರಗಿನಿಂದ ರಕ್ತ ಪರಿಚಲನೆ ಮಾಡುತ್ತೆ ಈ ಯಂತ್ರ. ಇಂಗಾಲದ ಡೈಆಕ್ಸೈಡ್ ಹೊರತೆಗೆದು ಆಮ್ಲಜನಕವನ್ನ ಇದು ಪೂರೈಸುತ್ತೆ. ಇನ್ನು ವ್ಯಕ್ತಿ ಬದುಕಲು ಬೇಕಾಗಿರುವಂತಹ ಕೆಂಪು ರಕ್ತ ಕಣಕ್ಕೆ ಆಮ್ಲಜನಕವನ್ನ ರವಾನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನೇರವಾಗಿ ಹೃದಯ ಮತ್ತು ಶ್ವಾಸಕೋಶಕ್ಕೆ ರಕ್ತವನ್ನ ಪಂಪ್ ಮಾಡುತ್ತೆ. ಹೃದಯ ಪುನಶ್ಚೇತನ ಕಾರ್ಯಕ್ಕೆ ಇಸಿಎಂಒ ಬಳಕೆ ಮಾಡ್ತೇವೆ. ಹೃದಯಕ್ಕೆ ವಿಶ್ರಾಂತಿ ಕೊಡೋದಕ್ಕೂ ಕೂಡ ಇಸಿಎಂಒ ಬಳಕೆ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ರೀತಿ ತಾತ್ಕಾಲಿಕವಾಗಿ ಹೃದಯದ ಕೆಲಸವನ್ನ ಈ ಎಕ್ಮೊ ಇಸಿಎಂಒ ಈ ಉಪಕರಣ ಮಾಡುತ್ತೆ. ಒಂದು ರೀತಿ ಪುನರ್ಜನ ನೀಡುವಂತಹ ಜೀವದಾತುವೆ ಇದು ಅಂದರೆ ತಪ್ಪಾಗಲಾರದು. ಇದರ ಜೊತೆಗೆ ಅಸ್ತಮಾ, ನಿಮೋನಿಯಾ ಸೇರಿದ ಹಾಗೆ ತೀವ್ರ ಸೋಂಕಿನಿಂದ ಬಳಲುವವರಿಗೂ ಕೂಡ, ಅಂದರೆ ಯಾರು ಬಳಲ್ತಾ ಇರ್ತಾರೆ ಅವ್ರಿಗೂ ಕೂಡ ಇಸಿಎಂಒ ಚಿಕಿತ್ಸೆ ನೀಡಲಾಗುತ್ತೆ. ಓಕೆ, ಇನ್ನು ಜಯಾ ಸಹೋದರ ವಾಸುದೇವನ್ ಟಿ ನರಸೀಪುರ ತಾಲೂಕಿನ ಶ್ರೀರಂಗರಾಜಪುರದಲ್ಲಿ ವಾಸಿಸುತ್ತಾರೆ. ಆದರೆ ಜಯಲಲಿತಾ ಅವರ ಬಗ್ಗೆ ಯಾವೊಂದು ರೀತಿಯ ಸ್ಪಷ್ಟ ಮಾಹಿತಿ ಬರದೇ ಇರೋ ಹಿನ್ನೆಲೆಯಲ್ಲಿ ಗಾಬರಿಯಾಗಿದ್ದಾರೆ. ನಿಜಕ್ಕೂ ಕೂಡ ಕುಟುಂಬದವರು ಒಂದು ರೀತಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಿ ಮೈಸೂರಿನ ಮೇಲುಕೋಟೆಯಲ್ಲಿ ಜಯಲಲಿತಾರವರು ಜನಿಸಿರುವಂಥದ್ದು. ಅವರ ಸಹೋದರ ಟಿ ನರಸೀಪುರ ತಾಲೂಕಿನ ಶ್ರೀರಂಗರಾಜಪುರದಲ್ಲಿ ವಾಸುದೇವನ್ ಎಂಬುವಂಥವರು ವಾಸವನ್ನ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ. ಸರ್, ಈಗ ನಿಮ್ಮ ಮತ್ತು ಜಯಲಲಿತಾ ಅವರ ಸಂಬಂಧ ಹೇಗಿತ್ತು? ಸಂಬಂಧ ಅಂತಂದರೆ ಸಂಬಂಧನೇ ರಕ್ತ ಸಂಬಂಧನೇ. ಬಟ್ ನಾನು ಮೊದಲನೇ ಹೆಂಡತಿ ಮಗ, ಅವರ ಎರಡನೇ ಹೆಂಡತಿ ಮಗಳು. ಬಟ್ ಕಾಂಟ್ಯಾಕ್ಟ್ ಇಲ್ಲ ನಮಗೆ. ನಾನು ಅವ್ರನ್ನ ಬೇಕಾದಷ್ಟು ನೋಡಿದ್ದೇನೆ. ನನಗೆ ಅವರು ತಂಗಿ ಅಂತ ಗೊತ್ತು. ಅವರಿಗೆ ನನ್ನಂತ ಪರಿಚಯ ಮಾಡ್ಕೊಳ್ತಕ್ಕಂಥ ಸಂದರ್ಭ ಸಿಕ್ಕಿದಾಕೊಂಡು ನನ್ನ ಮಾರ್ಕ್ಸ್ಕೊಳ್ಳೋಕೆ ಹೋಗಲಿಲ್ಲ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ತಪ್ಪಾಗ್ಬಿಡ್ತು ಮಾಡಿ ನನ್ನ ಕಡೆಯಿಂದ. ಅವರು ಹುಟ್ಟಿದಾಗಲಿಂದ ನಮಗೆ ಅವರು ಕಾಂಟ್ಯಾಕ್ಟ್, ಬಿಕಾಸ್ ಅವರು ನಾವು ಒಂದೇ ಫ್ಯಾಮಿಲಿ. ಅವ್ರ ಮದರ್ ಸೆಕೆಂಡ್ ವೈಫ್ ಆಗೋದು, ನನ್ನ ಮದರ್ ಫಸ್ಟ್ ವೈಫು. ನಾವಿಬ್ಬರು ಬ್ಯಾಂಗ್ಳೂರವರು, ನಮ್ಮ ಫಾದರ್ ಮೈಸೂರಿನವರು.
ಮತ್ತು ತಮಿಳ್ನಾಡು ಪೇಪರ್ಗಳು ಕೂಡ ನಾನು ಎಕ್ಸ್ಪೋಸ್ ಆಗಿದ್ದೀನಿ ಆ್ಯಸ್ ಎ ಬ್ರದರು. ಬಟ್ ಅದಕ್ಕೂ ಏನೂ ರೆಸ್ಪಾನ್ಸ್ ಇಲ್ಲ. ಬಟ್ ಏನೇ ಆದರೂ ನನಗೆ ಏನೋ ಮಾಡದೆ ಹೋದರೂ ಕೂಡ ಬೇಕಾದ್ರೆ ನಮ್ಮ ಹಾಸ್ಪಿಟಲಿದ್ದ ಕೂಡ ನಾನು ಕರೆಸ್ಪಾಂಡ್ ಮಾಡಿ ಹೆಲ್ಪ್ ಕೇಳಿದ್ದೀನಿ. ಬಟ್ ಯಾವ ಹೆಲ್ಪ್ ಅವ್ರು ಮಾಡಿಲ್ಲ ಇದುವರೆಗೂ, ಯಾವುದೂ ರೆಸ್ಪಾಂಡೇ ಇಲ್ಲ ನನಗೆ. ಇವೊಂದು ನಾನು ಅವರಿಗೆ ವಿಶ್ ಮಾಡ್ತೀನಿ ಒಳ್ಳೇದಾಗಲಿ ಅಂತ. ಯಾಕೆಂದರೆ ಒಂದು ಕಡೆ ಬ್ಲಡ್ ರಿಲೇಷನ್ನು, ಇನ್ನೊಂದು ಕಡೆ ತಮಿಳ್ನಾಡಿಗೆ ಮತ್ತು ಏಬಲ್ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ ತಮಿಳ್ನಾಡಿಗೆ ಮಾಡ್ತಾಯಿದ್ದಾರೆ, ಒಳ್ಳೇದು ಮಾಡ್ತಾಯಿದ್ದಾರೆ. ಅವರು ಇನ್ನೂ ಚೆನ್ನಾಗಿದೆ, ಇನ್ನೂ ಒಳ್ಳೇದಾಗುತ್ತೆ ಜನಗಳಿಗೆಲ್ಲ ಅಂತ ವಿಶ್ ಮಾಡ್ತಾಯಿದ್ದೆ, ಪ್ರೇ ಮಾಡ್ತಾಯಿದ್ದೆ ದೇವರಿಗೆ. ನಾನು 91ನಲ್ಲಿ ಅವ್ರು ಫಸ್ಟ್ ಚೀಫ್ ಮಿನಿಸ್ಟರ್ ಬಂದರು. ಆ ಪೀರಿಯಡ್ನಲ್ಲೇ ನನ್ನ ಮಗ ಓದಿದ್ದು. ಬೇಕಾದಷ್ಟು ತಮಿಳ್ನಾಡು MLAಗಳೆಲ್ಲ ಕೆಲವೆಲ್ಲ ಬಂದು ನಾನು ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಅಂತ ಹೇಳಿದ್ರು. ಬಟ್ ಯಾವುದೂ ಅವರು ಪುನಃ ಕೂಲ್ ಆಗ್ಬಿಟ್ಟು ಯಾರೂ ಅಲ್ಲಿ ಸರಿಯಾಗಿ ಅವರಿಗೆ ಎಂಟರ್ಟೈನ್ ಆಗಿಲ್ಲ ನಾನು ಕರ್ಕೊಂಡು ಹೋಗೋದಕ್ಕೆ. ಪ್ರಯತ್ನ ಮಾಡ್ತಿದ್ದೆ, ಬಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಲಿಲ್ಲ. ತುಂಬ ದುಃಖ ಆಗ್ತದೆ. ಕರ್ನಾಟಕದ ತಮಿಳ್ನಾಡು ಮಾತ್ರ ಅಲ್ಲ, ಕರ್ನಾಟಕ, ಆಂಧ್ರ, ಕೇರಳ ಎಲ್ಲ ಕಡೆನೂ ಅವರಿಗೆ ಒಂದು ಅಭಿಮಾನಿಗಳಿದ್ದಾರೆ ಮತ್ತು ಒಳ್ಳೆ ಕೋರೋರಿದ್ದಾರೆ. ಹೋಪ್ ಇದೆ ಬದಿಗೆ ಬರ್ಬೋದು, ಚೆನ್ನಾಗಿ ಆಗ್ಬೋದು ಅಂತ. ಅವರ ರಾಜ್ಯ ಆದ್ಯತೆ ಕೂಡ ಅಟ್ಯಾಕ್ಸ್ ಅವರು ಇರೋವರೆಗೂ ಚೆನ್ನಾಗಿರಲಿ ಅನ್ನೋ ಒಂದು ಅಭಿಪ್ರಾಯ ಇದೆ. ಇದು ಏನು ತಮಿಳುನಾಡು CM ಜಯಲಲಿತಾರ ಸಹೋದರ ವ್ಯಾಸರಾಜನ್ರವರ ಮಾತು. ಶ್ರೀರಂಗರಾಜಪುರದಿಂದ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಅಶೋಕ್, ಪಬ್ಲಿಕ್ TV, ಮೈಸೂರು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನ ತನಕ 74 ದಿವಸಗಳ ಈ ಇಡೀ ಆಸ್ಪತ್ರೆಯ ಒಂದು ಯಾನ ಇದೆಯಲ್ಲ, ಹೇಗಾಯಿತು, ಏನೇನು ಬೆಳವಣಿಗೆ ನಡೀತು ಅಂತ ಒಂದು ರೀತಿ ಫ್ಲಾಶ್ ಬ್ಯಾಕ್ ನೋಡೋದಾದ್ರೆ, ಸೆಪ್ಟೆಂಬರ್ 22ನೇ ತಾರೀಕು ಮನೆಯಲ್ಲಿ ಕುಸಿದು ಬಿದ್ದ ಮೇಲೆ ನಡೆದಂಥ ಬೆಳವಣಿಗೆಗಳು. ಮಧ್ಯರಾತ್ರಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಜಯಲಲಿತಾ ಅವರನ್ನ. ಜ್ವರ, ನಿರ್ಜಲೀಕರಣ ಅಂದರೆ ಫೀವರ್ ಮತ್ತು ಡಿಹೈಡ್ರೇಷನ್ ಜೊತೆಗೆ ಶ್ವಾಸಕೋಶದ ಸಮಸ್ಯೆ ಕಾಣುತ್ತೆ. ಅದು ಸೆಪ್ಟೆಂಬರ್ 22ನೇ ತಾರೀಕು. ಜಯಲಲಿತಾ ಅವರ ಆರೋಗ್ಯ ಸ್ಥಿರ ಅಂತ ವೈದ್ಯರು ಮಾಹಿತಿ ಕೊಡ್ತಾರೆ. ಸೆಪ್ಟೆಂಬರ್ 23ಕ್ಕೆ ಹೋಗ್ತಿದ್ದೀವಿ. ನೆಕ್ಸ್ಟು ಸೆಪ್ಟೆಂಬರ್ 23ನೇ ತಾರೀಕು ಅಮ್ಮ ಚೆನ್ನಾಗಿದ್ದಾರೆ ಅಂತ AIADMK ಪಕ್ಷವೇ ಹೇಳಿಕೆಯನ್ನು ಕೊಡುತ್ತೆ. ಅದೇ ದಿವಸ ಜಯಲಲಿತಾ ಅವರು ಶೀಘ್ರ ಚೇತರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ. ತದನಂತರದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಹೆಚ್ಚಿನ ಚಿಕಿತ್ಸೆಗೆ ವಿದೇಶಕ್ಕೆ ರವಾನಿಸುವಂಥ ವದಂತಿ ಎಲ್ಲ ಕಡೆ ಹಬ್ಬುತ್ತೆ. ಆಸ್ಪತ್ರೆ ವೈದ್ಯರಿಂದ ತದನಂತರ ಮಾಹಿತಿ ಬರೋದು, ಅದನ್ನು ನಿರಾಕರಿಸ್ತಾರೆ. ಸೆಪ್ಟೆಂಬರ್ 27ನೇ ತಾರೀಕು ಕಾವೇರಿ ತೀರ್ಪಿನ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿಯೇ ತಮಿಳುನಾಡು ಸರ್ಕಾರದ ಸಭೆ ಕೂಡ ನಡೆಯುತ್ತೆ. ಸೆಪ್ಟೆಂಬರ್ 30ನೇ ತಾರೀಕು ಚೆನ್ನೈಗೆ ಬಂದಂಥ ಲಂಡನ್ನ ವೈದ್ಯ ರಿಚರ್ಡ್ ಜಾನ್ ಬೆಲೆ ಎಲ್ಲ ಘಟನಾವಳಿಗಳನ್ನು, ಸ್ಥಿತಿಗತಿಗಳನ್ನು ಅನಲೈಸ್ ಮಾಡ್ತಾರೆ ಅವರು. ಸೆಪ್ಟೆಂಬರ್ 30 ಅದೇ ದಿವಸ ಜಯಲಲಿತಾ ಅವರ ಆರೋಗ್ಯದ ಬಗ್ಗೆ ಸ್ಪಷ್ಟ ಮಾಹಿತಿ, ಫೋಟೋ ಬಿಡುಗಡೆಗೆ ಕರುಣಾನಿಧಿ ಮಗದೊಂದು ಕಡೆ ಆಗ್ರಹಿಸ್ತಾರೆ. ಇನ್ನು ಅಕ್ಟೋಬರ್ 1ನೇ ತಾರೀಕು ಜಯಲಲಿತಾ ಅವರ ಫೋಟೋ ಬಿಡುಗಡೆಗೆ AIADMK ನಿರಾಕರಣೆ ಮಾಡುತ್ತೆ, ಒಪ್ಪೋದೇ ಇಲ್ಲ. ಅದೇ ದಿವಸ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿದಂಥ ತಮಿಳುನಾಡು ಗವರ್ನರ್ ವಿದ್ಯಾಸಾಗರ್ ರಾವ್ ಭೇಟಿ ಕೊಡ್ತಾರೆ. ಆದರೆ ಅಲ್ಲಿಂದ ಮಾಹಿತಿ ಅಂತೂ ಏನು ಸ್ಪಷ್ಟವಾಗಿ ಬರೋದಿಲ್ಲ. ಅಕ್ಟೋಬರ್ 2ನೇ ತಾರೀಕು ಚಿಕಿತ್ಸೆಗೆ ಜಯಲಲಿತಾ ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ಅಪೋಲೋ ವೈದ್ಯರು ಒಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡ್ತಾರೆ, ಸ್ಪಷ್ಟನೆ ಕೊಡ್ತಾರೆ. ಅಕ್ಟೋಬರ್ 5ನೇ ತಾರೀಕು ಅಪೋಲೋಗೆ ಬಂದರು ದೆಹಲಿಯ ಏಮ್ಸ್ ಆಸ್ಪತ್ರೆಯ ವೈದ್ಯರು. ಆ ಇಡೀ ತಂಡ ಅಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇನ್ನು ಅಕ್ಟೋಬರ್ 7ನೇ ತಾರೀಕು ಹೋಗ್ತಿದ್ವಿ. ಆಸ್ಪತ್ರೆಗೆ ರಾಹುಲ್ ಗಾಂಧಿ ದಿಢೀರ್ ಅಂತ ಭೇಟಿ ಕೊಡ್ತಾರೆ. ತದನಂತರದಲ್ಲಿ ನವೆಂಬರ್ 10 ಸಿಂಗಾಪುರದ ಫಿಸಿಯೋಥೆರಪಿಸ್ಟ್ ರಿಂದ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ನವೆಂಬರ್ 12ನೇ ತಾರೀಕು ಜಯಲಲಿತಾ ಸಂಪೂರ್ಣ ಗುಣಮುಖರು, ಬಯಸಿದಾಗ ಡಿಸ್ಚಾರ್ಜ್ ಅಂತ ಅಪೋಲೋ ಆಸ್ಪತ್ರೆಯಿಂದ ಒಂದು ಹೇಳಿಕೆ ಬರುತ್ತೆ. ಅದು ಒಂದು ರೀತಿ ಎಲ್ಲರ ಮುಖದಲ್ಲಿ ನಗೆ ತರಿಸುತ್ತೆ. ನವೆಂಬರ್ 18ನೇ ತಾರೀಕು ಜಯಲಲಿತಾ ಅವರು ಮಾತಾಡ್ತಿದ್ದಾರೆ, ನಥಿಂಗ್ ಟು ವರಿ, ಆಹಾರ ಸೇವಿಸ್ತಾ ಇದ್ದಾರೆ, ಇನ್ನೇನು ಕೆಲವೇ ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಪೋಲೋ ಮೂಲಗಳ ಮಾಹಿತಿ ಬರುತ್ತೆ. ನವೆಂಬರ್ 19ನೇ ತಾರೀಕು ICU ಇಂಟೆನ್ಸಿವ್ ಕೇರ್ ಯೂನಿಟ್ನಿಂದ ಪ್ರೈವೇಟ್ ವಾರ್ಡ್ಗೆ ಜಯಲಲಿತಾ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಅಂತ. ಇದು ನವೆಂಬರ್ 18 ಮತ್ತು ನವೆಂಬರ್ 19ನೇ ತಾರೀಕು ನಡೆದಂತಹ ಬೆಳವಣಿಗೆಗಳು. ಇನ್ನು ನವೆಂಬರ್ 25ಕ್ಕೆ ಹೋಗ್ತಿದ್ದೀವಿ. ಜಯಲಲಿತಾ ಅವರು ಕೆಲ ನಿಮಿಷ ಮಾತಾಡಿದ್ರು, ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅಪೋಲೋ ಮೂಲಗಳು ತಿಳಿಸುತ್ತೆ. ಇನ್ನು ಡಿಸೆಂಬರ್ 4ನೇ ತಾರೀಕಿಗೆ ಬರೋಣ. ಅವತ್ತು ಬೆಳಗ್ಗೆ ಏಮ್ಸ್ ವೈದ್ಯರ ತಂಡ ಹೇಳುತ್ತೆ ನಥಿಂಗ್ ಟು ವರಿ ಅಂತ. ಬಟ್ ಸಂಜೆ ಜಯಲಲಿತಾ ಅವರಿಗೆ ಹೃದಯಾಘಾತ. ರಾತ್ರಿ 9:30ಕ್ಕೆ ಅಪೋಲೋ ವೈದ್ಯರ ಮಾಹಿತಿ. ಅಲ್ಲಿಂದ ಇಲ್ಲಿ ತನಕ ನಡೆದಂತಹ ಬೆಳವಣಿಗೆಯನ್ನ ನೀವು ಪಬ್ಲಿಕ್ ಟಿವಿಲಿ ನೋಡ್ತಾ ಇದ್ದೀರಾ. ಜಯಲಲಿತಾ ಅವರ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದ್ದಂತೆ ಚೆನ್ನೈ ಸೇರಿದಂತೆ ತಮಿಳುನಾಡಿನಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಯಿತು. ಗಡಿ ಪ್ರದೇಶ ಹಾಗೂ ತಮಿಳುನಾಡು ಭಾಷಿಕರು ಇರೋ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಬೆಂಗಳೂರಿನಲ್ಲೇ 28 KSRP
CAR ತುಕಡಿಗಳ ನಿಯೋಜನೆ ಮಾಡಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಹಿರಿಯ ಅಧಿಕಾರಿಗಳು ಗಸ್ತು ತಿರುಗುತ್ತಿದ್ದಾರೆ. ಇನ್ನು ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಬಿಗಿ ಭದ್ರತೆ ಹೆಚ್ಚಿಸಿದ್ದು ಡಿಸಿಪಿ ಲಾಬುರಾಮ್ ಭೇಟಿ ನೀಡಿದ್ರು. ಇನ್ನು ಅತ್ತಿಬೆಲೆ ಬಳಿ ಜಿಲ್ಲಾ ಸಶಸ್ತ್ರ ಪಡೆ ನಿಯೋಜಿಸಲಾಗಿದೆ. ಹೊಸೂರುವರೆಗೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರುಗಳನ್ನ ಬಿಟ್ಟು ಬಂದ್ರು. ಇನ್ನು ದಕ್ಷಿಣ ಕರ್ನಾಟಕದ ಹಲವು ಭಾಗಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಅಂತ ವಿಜಯಪುರ ಡಿಜಿಪಿ ಓಂ ಪ್ರಕಾಶ್ ಹೇಳಿದ್ದಾರೆ. ಚಾಮರಾಜನಗರದಿಂದ ತಮಿಳುನಾಡಿಗೆ ಸಂಚರಿಸ್ತಾ ಇದ್ದ ಎಲ್ಲಾ ಸರ್ಕಾರಿ ಬಸ್ಗಳನ್ನು ಸ್ಥಗಿತಗೊಳಿಸಲಾಗಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕೋಲಾರದ ಗಡಿ, ಕೃಷ್ಣಗಿರಿ, ವೆಲ್ಲೂರು, ಹೊಸೂರು ಗಡಿ ಭಾಗ ಹಾಗೂ ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ರಾಮನಗರದ ಗಡಿ ಗ್ರಾಮ, ಸರಹದ್ದಿನ ದೊಡ್ಡಿ ಹಾಗೂ ತಮಿಳುನಾಡಿನ ತಡೇಕನದೊಡ್ಡಿ ಗ್ರಾಮದ ಬಳಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಇವೆಷ್ಟು ಕರ್ನಾಟಕದಲ್ಲಿ ಅಮ್ಮ ಸೀರಿಯಸ್ ಆದ ನಂತರ ತೆಗೆದುಕೊಳ್ಳಲಾದಂತಹ ಭದ್ರತಾ ಕ್ರಮಗಳು. ಜನರು ಎಂಥ ಪರಿಸ್ಥಿತಿಯಲ್ಲಿ ಯಾವುದು ಅಹಿತಕರ ಘಟನೆಗೆ ಅವಕಾಶ ಕೊಡಲ್ಲ ಅಂತ ನಮಗೆ ನಂಬಿಕೆ ಇದೆ. ಆದರೂ ಕೂಡ ಯಾರು ಪೊಲೀಸರು ಅಥವಾ ಸಮಾಜಘಾತಕ ವ್ಯಕ್ತಿಗಳು ದುರುಪಯೋಗ ಮಾಡಿಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದೀವಿ. ಸಂಬಂಧಪಟ್ಟ ಏರಿಯಾನಲ್ಲಿ ಅಲರ್ಟ್ ಮಾಡಿಸಿದ್ದೀವಿ. ಆಮೇಲೆ ಅಲ್ಲಿ KSRP ಡಿಪ್ಲಾಯ್ಮೆಂಟ್ ಕೂಡ ಮಾಡಿದ್ದೀವಿ. ಜಯಲಲಿತಾ ಚೇತರಿಕೆಗಾಗಿ ರಾಜ್ಯದ ನಾಯಕರು ಕೂಡ ಹಾರೈಸಿದ್ದಾರೆ. ಬನ್ನಿ ಯಾರ್ಯಾರು ಏನಂತ ಹಾರೈಸಿದ್ದಾರೆ ನೋಡೋಣ. ದುರದೃಷ್ಟಕರ, ಅವರಿನ್ನೂ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಇನ್ನೂ ಕೂಡ ಉಳಿತಕ್ಕಂಥ ಸಾಧ್ಯತೆಗಳಿದಾವೆ ಅಂತ ಹೇಳಿ ಕೂಡ ಹೇಳುತ್ತಿದ್ದಾರೆ. ಅವರು ಉಳಿಯೋದಕ್ಕೆ ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ತೇವೆ. ಆರೋಗ್ಯ ಉಲ್ಬಣಗೊಂಡಿದೆ ಅನ್ನುವಂಥದ್ದನ್ನ ಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇನೆ, ಬೇಗ ಅವರು ಗುಣಮುಖರಾಗಿ ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಅವ್ರ ಕೆಲಸ ನಿರ್ವಹಿಸುವಂತ ಶಕ್ತಿ ದೇವರು ಕೊಡ್ಲಿ ಅಂತೇಳಿ ಎಲ್ಲರ ಅಪೇಕ್ಷೆ ಇದೆ. ಕೇವಲ ತಮಿಳುನಾಡಲ್ಲ, ಇಡೀ ದೇಶದ ಜನರ ಅಪೇಕ್ಷೆ ಇದೆ. ಶಾಲೆಯ ಮಕ್ಕಳು, ಅದೇ ರೀತಿಯಲ್ಲಿ ದೇಶದ ಜನರು ಕೂಡ ಮಂದಿರಗಳಲ್ಲಿ, ಮಸೀದಿಯಲ್ಲಿ, ಚರ್ಚ್ಗಳಲ್ಲಿ, ಗುರುದ್ವಾರದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಾವು ಇವತ್ತು ಈ ವಿಶೇಷ ಪೂಜೆಯನ್ನ ಇಲ್ಲಿ ಮಾಡಿದ್ದೇವೆ. ಜಯಲಲಿತಾರವರು ನಿನ್ನೆ ರಾತ್ರಿ ಅವರಿಗೆ ಹೃದಯಾಘಾತ ಆದದಕ್ಕೆ ಆಪರೇಷನ್ ಕೂಡ ಮಾಡಿದ್ದಾರೆ ಎಂಬ ಹೇಳಿಕೆ ಕೂಡ ಡಾಕ್ಟರ್ಗಳಿಂದ ಕೇಳ್ತಾ ಬರ್ತಾ ಇದೆ. ಎಲ್ಲ ಭಗವದಿಚ್ಛೆ, ದೇವರ ಮೇಲೆ ಭಾರ ಹಾಕುದು, ಶಾಂತ ಮನಸ್ಸಿನಿಂದ ಅವರಿಗೆ ಆರೋಗ್ಯವಾಗಲಿ ಅಂತ ಪ್ರಾರ್ಥನೆ ಮಾಡುವುದು ಒಂದೇ. ವೈದ್ಯಕೀಯ ಪ್ರಯತ್ನ ಅದು ನಡೆಯುವುದು. ಎಲ್ಲ ರೀತಿಯಿಂದ ಅವರು ಸರಿ ಅಂತ ಹೇಳುವುದಿಲ್ಲ. ಅದು ತಮಿಳುನಾಡಿಗೆ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ, ಅವರೆಲ್ಲರ ಅಭಿಮಾನ ಗಳಿಸಿದ್ದಾರೆ. ಅದರಿಂದ ಅವರಲ್ಲಿ ಒಂದು ಶಕ್ತಿ ಇದೆ ಎಂದು ನಾವು ಭಾವಿಸ್ತೇವೆ. ಅದೇ ಜಯಲಲಿತಾ ಅವರು ಹುಟ್ಟಿದ್ದೆಲ್ಲಿ ಅಂತ ಯಾರಿಗಾದ್ರೂ ಪ್ರಶ್ನೆ ಕೇಳಿದ್ರೆ ಥಟ್ ಅಂತ ಉತ್ತರ ಕೊಡ್ತಾರೆ, ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಅಂತ. ಆದರೆ ಜಯಲಲಿತಾ ಅವರು ಮೇಲುಕೋಟೆಯಲ್ಲಿ ಹುಟ್ಟೇ ಇಲ್ವಂತೆ. ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಅವರು ಮಾತಾಡ್ತಿದ್ದಾರೆ, ಇಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕೆ ಯಾವ ಪ್ರೂಫ್ ಅಂದರೆ ಕುರುಹುಗಳು ಕೂಡ ಇಲ್ಲಿಲ್ಲ ಅಂತ ಅವರು ಮಾತನಾಡ್ತಿದ್ದಾರೆ. ಅದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಜಯ ಹುಟ್ಟಿದ್ದು ಮೇಲುಕೋಟೆಯಲ್ಲಿ ಅಲ್ವಂತೆ. ಜಯಲಲಿತಾ ಜನ್ಮ ರಹಸ್ಯದ ಬಗ್ಗೆ ಗ್ರಾಮಸ್ಥರು ಹೇಳೋದೇನು? ಜಯಲಲಿತಾ ಎಲ್ಲಿಯವರು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು ಅಂತ. ಆದ್ರೆ ಇದು ಸತ್ಯ ಅಲ್ವಂತೆ. ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ ಎಂಬುದಕ್ಕೆ ಯಾವುದೇ ಪುರಾವೆ, ಸಾಕ್ಷ್ಯ ಇಲ್ಲ ಅಂತಾರೆ ಸ್ಥಳೀಯರು. ಜೊತೆಗೆ ಜಯಲಲಿತಾ ಅವರ ತಾತ ಹಾಗೂ ಸೋದರ ಸಂಬಂಧಿಗಳು ಮೈಸೂರು ಅರಮನೆಯಲ್ಲಿ ನೃತ್ಯ ಹಾಗೂ ನಾಟಕ ಪ್ರದರ್ಶನಕ್ಕೆ ಬರುತ್ತಿದ್ರು. ಆ ವೇಳೆ ಮೇಲುಕೋಟೆಯಲ್ಲಿ ಕೆಲ ದಿನಗಳು ಇದ್ರು ಅಷ್ಟೇ ಅಂತಾರೆ. ಯಾರೋ ಬಂದಿದ್ರು, ಜಯಲಲಿತಾ ಬಂದಿದ್ರು, ದೇವದರ್ಶನ ಬಂದಿದ್ರು, ಕಿವಿಯಿಂದ ಕೇಳಿದ್ದೀನಿ ಹೊರತಾಗಿ ನಾವು ಕಣ್ಣಿಂದ ನೋಡಿಲ್ಲ. ಮೇಲ್ಕೋಟೆಯಲ್ಲಿ ನಾವಂತೂ ನೋಡಿಲ್ಲ. ನಾವಿಲ್ದೇ ಇದ್ದಾಗ ಆಯಮ್ಮ ಬಂದಿದ್ರು, ಹೆಂಗೋ ನಮಗ್ ಗೊತ್ತಿಲ್ಲ. ಜನಗಳೆಲ್ಲ ಕೆಲವರು ಹೇಳೋದ್ರಿಂದ ಇದ್ರು ಇರ್ಬೋದೇನೋ ಅಂತ ನಮ್ಮ ಭಾವನೆ. ಮತ್ತೊಂದೆಡೆ ಜಯಲಲಿತಾ ಶ್ರೀರಂಗಪಟ್ಟಣದಲ್ಲಿ ವ್ಯಾಸಂಗ ಮಾಡಿದ್ದಕ್ಕೆ ಅಲ್ಲಿನ ನೆಲಮನೆ ಪ್ರಾಥಮಿಕ ಶಾಲೆಯವರು ದಾಖಲೆ ಕೊಟ್ಟಿದ್ದಾರೆ. ದಾಖಲೆಯಲ್ಲಿ ಅವರ ಹೆಸರು ಅರವಿಂದಮ್ಮ ಅಂತ ಹೇಳಲಾಗ್ತಿದೆ. ಜಯಲಲಿತಾ ಬಗ್ಗೆ ನಮ್ಮ ಶಾಲೆಯಲ್ಲಿ ದಾಖಲಾತಿದೆ ಅಂತ ಹೇಳಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಅರವಿಂದಮ್ಮ ಅಂತ ಹೆಸರಲ್ಲಿ ಇಲ್ಲಿ ಅಡ್ಮಿಷನ್ ಆಗಿದ್ರು. ಇಲ್ಲಿ ದಾಖಲಾತಿದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇಷ್ಟು ನಮ್ಮ ಶಾಲೆ ಒಳಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದೆಲ್ಲ ಒಂದು ಕಥೆಯಾದ್ರೆ ಜಯಲಲಿತಾಗೂ ಶ್ರೀರಂಗಪಟ್ಟಣಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಅದೇನಂದ್ರೆ 1964ರಲ್ಲಿ ನಗುವನಹಳ್ಳಿ ಆರಂಭವಾದ ಸರ್ಕಾರಿ ಪ್ರೌಢಶಾಲೆಗೆ ಬಳಕೆಯಾಗಿದ್ದು ಜಯಲಲಿತಾ ನೃತ್ಯದ ದೇಣಿಗೆ ಹಣ. ಶಾಲೆಗೋಸ್ಕರ 6 ಹೆಕ್ಟೇರ್ ಜಾಗವನ್ನ ಎನ್ ರಾಮಚಂದ್ರಯ್ಯ ದಾನ ಮಾಡಿದ್ರು. ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ಅಂದಿನ ಪ್ರಸಿದ್ಧ ನಟಿ ಜಯಲಲಿತಾರನ್ನ ಭೇಟಿ ಮಾಡಿ ದೇಣಿಗೆ ಸಂಗ್ರಹಿಸಲು ಮನವಿ ಮಾಡಿದ್ರು. ಇದಕ್ಕೆ ಒಪ್ಪಿದ್ದ ಜಯಲಲಿತಾ 1967ರ ಮಾರ್ಚ್ 19ರ ಭಾನುವಾರದಂದು ಮೈಸೂರಿನ ಕ್ರಾಫರ್ಡ್ ಹಾಲ್ನಲ್ಲಿ 1.5 ಗಂಟೆ ಡ್ಯಾನ್ಸ್ ಮಾಡಿದ್ರು.
ಇದರಿಂದ 47,000 ದೇಣಿಗೆ ಸಂಗ್ರಹವಾಗಿತ್ತು. ಬಾಲಕೃಷ್ಣ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಜಯಲಲಿತನ ಕರ್ಕೊಂಬಂದು ಡ್ಯಾನ್ಸ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅವ್ರ ಹತ್ರ ಮಾತಾಡಿ ಒಪ್ಪಿಗೆ ಮಾಡ್ಕೊ ಕರ್ಕೊಂಬಂದು ಡ್ಯಾನ್ಸ್ ಮಾಡಿಸಿದ್ವಿ. ಈಗ ಬಂದು ದುಡ್ಡಲ್ಲಿ 47,000 ರೂಪಾಯಿ ನಮಗೆ ಬಂದಿತ್ತು. ಆ ದುಡ್ಡಿನಲ್ಲಿ 6 ಎಕರೆ ಜಮೀನು ನಾನೇ ಕೊಟ್ಟಿರೋದು. ಒಟ್ಟಾರೆ ಜಯಲಲಿತಾ ಜನ್ಮಸ್ಥಳದ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಸಂತೋಷ್ ದಿಂಡಗೂರು, ಪಬ್ಲಿಕ್ ಟಿವಿ, ಮಂಡ್ಯ. ಜಯಲಲಿತಾ ಬೆಂಗಳೂರಿನ ಬಿಷಪ್ ಕಾಟನ್ಸ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದಿದ್ದಾರೆ ಮತ್ತು 4ನೇ ತರಗತಿಯಲ್ಲಿ ತೆಗೆದಂತಹ ಜಯಾ ಫೋಟೋ ನಿಮ್ಮ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅವರ ಕ್ಲಾಸ್ಮೇಟ್ ಫಾತಿಮಾ ಜಾಫರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು ಮತ್ತು ಆ ಫೋಟೋವನ್ನ ಕೂಡ ಈಗ ತಾವು ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೀರಾ. ಜಯಾ ಉತ್ತಮ ಮಾನವೀಯತೆ ಹೊಂದಿದ್ದ ಹೆಣ್ಮಗಳು. ಅವರ ಜೊತೆ ಕ್ಲಾಸ್ಮೇಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ನನ್ನ ಬರ್ತಡೇ ಆಕೆಯ ಬರ್ತಡೇ ಎರಡೂ ಕೂಡ ಒಂದೇ ತಿಂಗಳಲ್ಲಿ ಬರುತ್ತೆ. 2-3 ದಿನ ವ್ಯತ್ಯಾಸ ಆಗುತ್ತೆ. ಆಗ ಸ್ಕೂಲ್ಗೆ ಇಂಡಿಯನ್ ಮಿಠಾಯಿ ನೀಡ್ತಾ ಇದ್ರು. 2ನೇ ಬಾರಿ ಸಿಎಂ ಆಗಿದ್ದಾಗ ನಾನು ಶುಭಾಶಯ ಸಂದೇಶ ಕೂಡ ಕಳಿಸಿದ್ದೆ ಅಂತೆಲ್ಲ ಮಾತನಾಡಿದ್ರು. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಆರೋಗ್ಯದ ಬಗ್ಗೆ ಒಂದಷ್ಟು ಗೊಂದಲ. ಈ ಹೊತ್ತಲ್ಲಿ ಮಗದೊಂದು ರೂಮರ್, ಅದು ಬಾಲಿವುಡ್ ವಿಶ್ವಸುಂದರಿ ಐಶ್ವರ್ಯ ರೈ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ದೊಡ್ಡ ರೂಮರ್ ಹರಡಿತು. ಕೌಟುಂಬಿಕ ಕಲಹಕ್ಕೆ ಡಿಸೆಂಬರ್ 2ನೇ ತಾರೀಕು ಐಶ್ವರ್ಯ ರೈ ಆತ್ಮಹತ್ಯೆ ಯತ್ನಿಸಿದ್ದಾರೆ ಅಂತ ಪಾಕಿಸ್ತಾನದ ವೆಬ್ಸೈಟ್ನಲ್ಲಿ ಪ್ರಕಟಗೊಳ್ತು. ಎದಿಲ್ ಮುಷ್ಕಿಲ್ ಚಿತ್ರದಲ್ಲಿ ಕಿಸ್ ಸೀನ್ನಿಂದಾಗಿ ಐಶ್ವರ್ಯ ಕುಟುಂಬದಲ್ಲಿ ಗಲಾಟೆ ಆಗಿದೆ. ಇದರಿಂದ ಐಶ್ವರ್ಯ ನೊಂದುಕೊಂಡಿದ್ದಾರೆ, ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವೆಬ್ಸೈಟ್ನಲ್ಲಿ ಹೇಳಿಕೆ ಕೊಟ್ಟಿದ್ರು. ಆದರೆ ಇದನ್ನ ನಂಬೇಡಿ ಅಂತ ಐಶ್ವರ್ಯ ರೈ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳಾದ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಜತೆ ಸೇರಿದ್ದಂತಹ ಇತರ ಆರೋಪಿಗಳನ್ನ ಕೂಡ ಈಗ ಸಿಬಿಐ ಅಧಿಕಾರಿಗಳು ಭೇದಿಸಿದ್ದಾರೆ. ಯಾರ್ಯಾರನ್ನ ಬಂಧಿಸಲಾಗಿದೆ ಮತ್ತು ಯಾರ್ಯಾರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಅನ್ನೋದರ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಆದರೆ ಇವರೆಲ್ಲರೂ ಕೂಡ ಹಣವನ್ನ ವೈಟ್ ಮಾಡೋದಕ್ಕೆ ಅಕೌಂಟ್ ಅಂದ್ರೆ ಯಾವ್ಯಾವ ಬ್ಯಾಂಕ್ಗಳ ಮ್ಯಾನೇಜರ್ಗಳು ಹೆಲ್ಪ್ ಮಾಡಿದ್ದಾರೋ ಆ ಬ್ಯಾಂಕ್ನಲ್ಲಿ ಅಕೌಂಟ್ ಇರೋವರ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID, ಗುರುತಿನ ದಾಖಲಾತಿಗಳನ್ನ ನಕಲು ಮಾಡ್ತಿದ್ರು. ಪ್ರತಿಯೊಬ್ಬರ ಹೆಸರಿನ ದಾಖಲಾತಿಗಳಲ್ಲಿ ಹಳೆ ನೋಟುಗಳನ್ನ ಹೊಸ ನೋಟುಗಳಾಗಿ ಬದಲಾಯಿಸಿ ಆರೋಪಿಗಳಿಗೆ ನೀಡ್ತಾ ಇದ್ರು. ಹಾಗಾದ್ರೆ ಸಿಬಿಐ ದಾಖಲಿಸಿರೋ ಎಫ್ಐಆರ್ ನ ಆರೋಪಿಗಳು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಸಿಬಿಐ ಪ್ರಕಾರ A1 ಸೂರ್ಯನಾರಾಯಣ ಬೈರಿ, ಚೀಫ್ ಇಂಜಿನಿಯರ್, ಕರ್ನಾಟಕ ಬ್ಯಾಂಕ್, ಇಂದಿರಾನಗರ ಬ್ರಾಂಚ್. ಕರ್ನಾಟಕದ ಅದರಲ್ಲೂ ಕೂಡ ಬೆಂಗಳೂರಿನ ಕೆಲ ಬ್ಯಾಂಕ್ನ ಮ್ಯಾನೇಜರ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಇಂದಿರಾನಗರದ ಕರ್ನಾಟಕ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಸೂರ್ಯನಾರಾಯಣ ಬೈರಿ, ಇನ್ನು ಜೆಸಿ ರೋಡ್ ಬ್ರಾಂಚ್ನ ಧನಲಕ್ಷ್ಮಿ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ A2 ಉಮಾಶಂಕರ್ ರೇಣುಕಾ, ಇನ್ನು ಇಬ್ರಾಹಿಂ ಶರೀಫ್ A3 ಟವರ್ 5 ಪೆಬಲ್ ಬೇ ಅಪಾರ್ಟ್ಮೆಂಟ್ RMV 2ನೇ ಹಂತ, A4 ಜಯಚಂದ್ರ ನಂಬರ್ 150 ಆರ್ನೆ ಕ್ರಾಸ್ ಬಾಪೂಜಿ ಲೇಔಟ್, A5 ನಜೀರ್ ಅಹಮದ್ ನಂಬರ್ 711 47ನೇ ಕ್ರಾಸ್ 5ನೇ ಬ್ಲಾಕ್ ಜಯನಗರ, A6 ಚಂದ್ರಕಾಂತ ರಾಮಲಿಂಗಂ ಫ್ಲಾಟ್ ನಂಬರ್ K301 ಈಟಾ ಸ್ಟಾರ್ ದಿ ಗಾರ್ಡನ್ಸ್ ಮಾಗಡಿ ಮೇನ್ ರೋಡ್. ಇನ್ನು ಆರೋಪಿ ನಂಬರ್ 7 ಸೆಕ್ಯೂರ್ ಇಂಡಿಯಾ ವ್ಯಾಲ್ಯೂ ಇಂಡಿಯಾ ಲಿಮಿಟೆಡ್ ಪರವಾಗಿ ರವಿ ಗೋಯಲ್ ಮ್ಯಾನೇಜಿಂಗ್ ಡೈರೆಕ್ಟರ್. ಹಳೆ ನೋಟನ್ನ ಹೊಸ ನೋಟ್ಗಳಾಗಿ ಬದಲಾವಣೆ ಮಾಡಿರೋ ಸೆಕ್ಯೂರ್ ಇಂಡಿಯಾ ವ್ಯಾಲ್ಯೂ ಲಿಮಿಟೆಡ್ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ಗಳ ಖತರ್ನಾಕ್ ಬುದ್ಧಿ. ಈ ರಹಸ್ಯವನ್ನ ಬೇಧಿಸಿರುವಂತಹ ಸಿಬಿಐ IPC ಸೆಕ್ಷನ್ 120B, 420, 406, 409, 468, 471, 477A ಕೇಸ್ ಅನ್ನ ದಾಖಲಿಸಿದ್ದಾರೆ. ನೋಟ್ ರದ್ದತಿ ಬಳಿಕ ಹಣಕ್ಕಾಗಿ ಪರದಾಡ್ತಿರುವಂತಹ ಜನರಿಗೆ ಕೇಂದ್ರ ಸರ್ಕಾರ ಈಗ ಮತ್ತೊಂದು ಶಾಕ್ ಕೊಟ್ಟಿದೆ. 5,000 ರೂಪಾಯಿ ಮೇಲ್ಪಟ್ಟ ವಹಿವಾಟನ್ನು ಆನ್ಲೈನ್ನಲ್ಲಿ ನಡೆಸಬೇಕು ಅಂತ ಹಣಕಾಸು ಇಲಾಖೆ ಆದೇಶ ಹೊರಡಿಸಿದೆ. ಸದ್ಯಕ್ಕೆ ಇದು ಸರ್ಕಾರಿ ಇಲಾಖೆಗಳ ಖರೀದಿಗೆ ಅನ್ವಯವಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದೆ. ಆದರೆ ಶೀಘ್ರವೇ ಜನರಿಗೂ ಕೂಡ ಅನ್ವಯವಾಗುವ ಸಾಧ್ಯತೆಗಳಿವೆ. ಇನ್ನು ಸದ್ಯದ ಹಣದ ಸಮಸ್ಯೆ ಪರಿಹಾರ ಆಗೋದಕ್ಕೆ 10 ಲಕ್ಷ ಕೋಟಿ ರೂಪಾಯಿ ಅಗತ್ಯ ಇದೆ ಅಂತ ಬ್ಯಾಂಕ್ನ ಹಿರಿಯ ಅಧಿಕಾರಿಯೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ 3 ದಿನಗಳ ಕಾಲ ನಡೆದಂತ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ. ಸಮ್ಮೇಳನ ಮುಗಿದಿದ್ದರಿಂದ ಜನ ತಮ್ಮ ಊರುಗಳಿಗೆ ಈಗಾಗಲೇ ಹಿಂದಿರುಗಿದ್ದಾರೆ. ಹಾಗಾಗಿ ನಗರಸಭೆ ಪೌರ ಕಾರ್ಮಿಕರು ನಿರಂತರವಾಗಿ ಕೆಲಸ ಮಾಡಿ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದಾರೆ. ನೋಟ್ ಬ್ಯಾನ್ ಬಿಸಿ ಮಧ್ಯೆಯೂ 50 ಲಕ್ಷ ರೂಪಾಯಿ ಮೌಲ್ಯದ ಪುಸ್ತಕಗಳು ಮಾರಾಟ ಆಗಿವೆ. ಮುಗಿದ್ರೂ ಕೂಡ ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರ ವತಿಯಿಂದ ಈ ಏನು ಅಗ್ರಿಕಲ್ಚರ್ ಯೂನಿವರ್ಸಿಟಿ VC ಅವರೇನು ನಮಗೆ ಸ್ಥಳವನ್ನು
ಕೊಟ್ಟಿದ್ದರು. ಆ ಸ್ಥಳವನ್ನು ಎಲ್ಲ ಕಡೆ ಮೂಲೆಗಳಿಂದ ಸ್ವಚ್ಛತೆ ಮಾಡಿ ಅವರಿಗೆ ಇವತ್ತು ನಾವು ಹಸ್ತಾಂತರ ಮಾಡ್ತೀವಿ. 1.5 ಲಕ್ಷ ಜನರಿಗಿಂತ ಮೇಲಾಗಿ ಅಡುಗೆ ಬಡಿಸಿದ್ದಾರೆ. ರಾಯಚೂರು ರಾಜ್ಯದಲ್ಲಿ ಮಾತ್ರ ಅಲ್ಲ, ಇದು ರಾಷ್ಟ್ರದಲ್ಲಿ ಹೆಸರು ಮಾಡುವಂತಾಗಿದೆ. ಇವತ್ತು ಉಳಿದಂತ ರೊಟ್ಟಿಗಳು ಇನ್ನು 50-60 ಸಾವಿರ ರೊಟ್ಟಿಗಳು ಉಳಿದಿವೆ. ಇವತ್ತು ಅದನ್ನು ನಾವು ಅನಾಥಾಶ್ರಮಕ್ಕೆ, ಕುರುಡ ಶಾಲೆಗೆ ಮತ್ತು ವೃದ್ಧಾಶ್ರಮಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇದು ಈ ದಿನದ ಬಿಗ್ ಬುಲೆಟಿನ್. ನಾಳಿನ ಬಿಗ್ ಬುಲೆಟಿನ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.